ಹಲೋ ನಮಸ್ಕಾರ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾಸ್ ಚಾನಲ್. ಇದು ಬಂದುಬಿಟ್ಟು ನಾನು ಒಂದು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿ ನಿಮಗೆಲ್ಲ ಆಲ್ಮೋಸ್ಟ್ ಕನ್ಫ್ಯೂಸ್ ಆಗಿರ್ಬೋದು. ಇವಳೇನು ಯಾವಾಗಲೂ ಆಫೀಸಲ್ಲಿ ಕುತ್ಕೊಂಡು ವೀಡಿಯೋ ಮಾಡ್ತಾಯಿದ್ಲು, ಇವತ್ತೇನು ಏನು ಅಡುಗೆ ಮಾಡಿಕೊಂಡು ಮನೇನ ಏನು ಅಂತ ಯೋಚನೆ ಮಾಡ್ತಿರ್ಬೋದು. ಯೂಶ್ವಲಿ ನನ್ನ ಮನೇಲಿ ಅಡುಗೆ ಮಾಡೋದಿಲ್ಲ, ಎಲ್ಲ ನಮ್ಮ ಅತ್ತೆ ಕೂಡ ಮಾಡ್ತಾಯಿರ್ತಿದ್ದು. ಈಗ ನಾನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಅದಕ್ಕೂ ಒಂದು ರೀಸನ್ ಇದೆ. ನನ್ನದೇ ಒಂದು ಸಣ್ಣ ಸಂಸ್ಥೆನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಹೌದು, ನಾನು ಒಂದು ಚಾಟ್ ಸೆಂಟರ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಓನ್ ಒಂದು ಎಫರ್ಟ್ಸ್ನಲ್ಲಿ ಇದು ಬರ್ತಾಯಿದೆ. ಸೊ ಇದಕ್ಕೆ ಏನೇನು ಮಾಡಿದೆ, ಯಾವ ಥರ ಸ್ಟಾರ್ಟ್ ಮಾಡಿದೆ, ಎಲ್ಲಿ ಮಾಡಿದ್ದೀನಿ, ಪ್ರತಿಯೊಂದು ಡೀಟೇಲ್ಸ್ನ ನಾನು ನಿಮಗೆ ಮುಂದೆ ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದು ನೋಟಿಫಿಕೇಷನ್ನು ಬರುತ್ತೆ. ಅದರಲ್ಲೂ ಕೂಡ ನಾನು ಇದನ್ನು ಏನಕ್ಕೆ ಸ್ಟಾರ್ಟ್ ಮಾಡಿದೆ, ನನ್ನಿಂದ ಬೇರೆಯವ್ರಿಗೆ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಮುಂದಕ್ಕೆ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಪ್ರತಿಯೊಂದು ವೀಡಿಯೋಗಳು ನೆಕ್ಸ್ಟಿಂದ ಬರುತ್ತೆ. ಆದರೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಇಷ್ಟು ದಿನ. ಈಗಲೂ ಕೂಡ ಟೈಮ್ ಇಲ್ಲ ಆ್ಯಕ್ಚುಲಿ. ಬಟ್ ಸ್ಟೈಲ್ ನನಗೆ ಒಂದು ಅನ್ನಿಸ್ತು, ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವ್ರಿಗೆ ನಾನು ಮೋಸ ಮಾಡ್ತಾಯಿದ್ದೀನಿ ಅನ್ನೋ ಗಿಲ್ಟ್ ಫೀಲ್ ಯಾವಾಗಲೂ ಇರ್ತಿತ್ತು. ಯಾಕಂದರೆ ನಾನು ಅವರಿಗೋಸ್ಕರ ಟೈಮ್ ಕೊಟ್ಟಿರಲಿಲ್ಲ. ಹಾಗಾಗಿ ಈ ವಿಡಿಯೋ ನಿಮಗೋಸ್ಕರ. ಇಲ್ಲಿ ನಾನು ಚಾಟ್ ಸೆಂಟರ್ನ ಓಪನ್ ಮಾಡುವಾಗ ನಾನು ಇಷ್ಟೆಲ್ಲ ಕಷ್ಟ ಅನುಭವಿಸ್ದೆ. ಯಾವ ಥರ ಈ ಡಿಸಿಷನ್ನ ತಗೊಳ್ಬೇಕಾಗಿತ್ತು, ಯಾಕೆ ನಾನು ಕೆಲಸ ಬಿಟ್ಟೆ, ಆ ಕೆಲಸ ಬಿಟ್ಟು ತಪ್ಪು ಮಾಡಿದ್ನ, ಆರಾಮಾಗಿ ಕುತ್ಕೊಂಡು ಆರಾಮಾಗಿ ಅಂತ ಅಲ್ಲ, ಅಲ್ಲಿ ಕೂಡ ಕಷ್ಟಪಟ್ಟಿನೇ ದುಡಿತಿದ್ವಿ. ಬಟ್ ಸ್ಟಿಲ್ ಒಂದು ಕಡೆ ಕುತ್ಕೊಂಡು ಕೆಲಸ ಮಾಡೋದೇ ಬೇರೆ, ಆದರೆ ಈ ಥರ ಮೈ ಬಗ್ಸಿ ದುಡ್ಕೊಂಡು ಕೆಲಸ ಮಾಡೋದೇ ಬೇರೆ ಥರ ಇರುತ್ತೆ. ಆದರೂ ಈ ಕಷ್ಟದ ಒಂದು ಜರ್ನಿಯನ್ನು ಯಾಕೆ ಸ್ಟಾರ್ಟ್ ಮಾಡಿದೆ, ಯಾಕೆ ಒಂದು ಹೆಣ್ಮಕ್ಳಾಗಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಳ್ಬೇಕಾಗತ್ತೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ದಿನಗಳ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಆ್ಯಸ್ ಆಫ್ ನೌ ನಾನು ಒಂದು ಸಣ್ಣ ಈ ವಿಷಯನ ಹೇಳಬೇಕು ಅಂತ ನಿಮಗೋಸ್ಕರ ಈ ವಿಡಿಯೋ ಮಾಡಿದ್ದು. ಏನಂತ ಹೇಳಿದರೆ, ನನ್ನ ಚಾಟ್ ಸೆಂಟರ್ ಬಂದುಬಿಟ್ಟು ಯಲಹಂಕದಲ್ಲಿ, ಅಂದರೆ ತನಿಸಂದ್ರ ಯಲಹಂಕ ಭಾರತೀಯ ಫುಡ್ ಸ್ಟ್ರೀಟ್ ಅಲ್ಲಿ ಮಾಡಿದ್ದೀನಿ ಈಗ. ಸೊ ಏನೇನು ಸಿಗುತ್ತೆ ಎಲ್ಲ ಸಿಗುತ್ತೆ, ಅಲ್ಲೇ ನಿಮಗೆ ಎಲ್ಲ ಗೊತ್ತಾಗತ್ತೆ. ಮುಂದೆ ಹೋಗ್ತಾ ಪ್ರತಿಯೊಂದು ವೀಡಿಯೋನೂ ಹಾಕ್ತೀನಿ. ಆ್ಯಸ್ ಆಫ್ ನೋ ನಾನಿಲ್ಲಿ ಅಡುಗೆ ಒಬ್ಬಳೇ ಮಾಡ್ಕೊಳ್ತಾ ಇದ್ದೀನಿ. ಯಾರು ಹೆಲ್ಪಿಗೆ ಅಂತ ಇನ್ನೂ ಬಂದಿಲ್ಲ. ಯಾಕಂದರೆ ಎಲ್ಪರ್ಸು ಇಲ್ಲಿ ತುಂಬ ಸ್ಯಾಲ್ರಿ ಕೇಳ್ತಾರೆ ಅನ್ನೋಕ್ಕಿಂತ ಅವ್ರಿಗೆ ಒಂದು ಅಂದರೆ ಗೊತ್ತಿರಬೇಕಲ್ವಾ ಏನು ಐಟಮ್ ಮಾಡಬೇಕು, ಪ್ರತಿಯೊಂದು ಎಕ್ಸ್ಪೀರಿಯೆನ್ಸ್ ಇದ್ದರೆ ತಾನೇ ನಾನು ಅವ್ರು ಕೇಳಿದಷ್ಟು ಸ್ಯಾಲ್ರಿ ಕೊಡೋಕ್ಕಾಗೋದು. ಆ್ಯಸ್ ಆಫ್ ನೋ ದೇ ಆರ್ ಆಸ್ಕಿಂಗ್ ಟೂ ಮಚ್. ಆದರೆ ಕೊಡೋಕ್ಕಾಗೋರು ಖಂಡಿತ ಕೊಡ್ತಾರೆ. ನನ್ನದು ಸಣ್ಣ ಸಂಸ್ಥೆ, ಈಗ ತಾನೇ ಹುಟ್ಟಿದಂಥ ಮಗು ಅದು. ಅದಕ್ಕೆ ಬೇಕಾಗಿರುವ ಟೈಮು, ಅದಕ್ಕೆ ಬೇಕಾಗಿರುವ ಹಣ ಎಲ್ಲವನ್ನು ನಾನೊಬ್ಬಳೇ ನೋಡ್ಕೊಳ್ಬೇಕು ಆಗಿರೋದ್ರಿಂದ ನಾನು ಎಷ್ಟು ಸಾಧ್ಯ ಆಗುತ್ತೆ ನನ್ನ ಕೈಯಲ್ಲಿ ಅಷ್ಟು ಒಬ್ಬಳೇ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟು ಏನಾದರೂ ನನಗೆ ಅಫೋರ್ಡಬಲ್ ಅಂತ ಅನಿಸಿದರೆ ಖಂಡಿತ ನನ್ನ ಕೆಲಸದನ್ನು ತಗೊಳ್ತೀನಿ. ಆವಾಗ ನಾನು ಸ್ವಲ್ಪ ಫ್ರೀ ಆಗ್ಬೋದು, ಇನ್ನೂ ಬೇರೆ ಎಲ್ಲ ಯೋಚನೆ ಮಾಡ್ಬೋದು. ಇನ್ನೂ ಐಟಮ್ಸ್ನ ನಾನು ಯಾವ ಥರ ಪ್ರಿಪೇರ್ ಮಾಡ್ಬೋದು, ಇನ್ನೂ ಜನಕ್ಕೆ ಯಾವ ಥರ ಫುಡ್ನ ಟೇಸ್ಟಾಗಿ ಕೊಡ್ಬೋದು ಅಂಥೇಳಿ. ಸೊ ಇಲ್ಲಿ ಬಂದು ಕಂಪ್ಲೀಟ್ಲಿ ಚಾಟ್ ಸೆಂಟರ್ ಆಗಿರೋದ್ರಿಂದ ನಾನಿಲ್ಲಿ ಪಾನಿಪುರಿ, ಗೋಬಿ ಮಂಚೂರಿ ಐಟಮ್ಸ್ ಏನೇನಿದೆ ರಿಲೇಟೆಡ್ ಮಸಾಲೆ ಐಟಮ್ಸು ಆ್ಯಸ್ ಆಫ್ ನೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ತುಂಬ ಐಟಮ್ಸ್ಗಳು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಈಗ ಅದನ್ನು ಒಬ್ಬಳೇ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ನೆಕ್ಸ್ಟಿಂದ ನಾನು ಹೆಲ್ಪರ್ನ ತಗೊಂಡ್ಮೇಲೆ ವೀಡಿಯೋಸ್ ಮಾಡೋದಾಗಲಿ ಸ್ವಲ್ಪ ಟೈಮ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಪ್ರತಿಯೊಂದು ಹೆಣ್ಮಕ್ಳಿಗೆ ಒಂದು ಮಾದರಿ ಆಗಲಿ ಅನ್ನೋದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು. ಪ್ರತಿಯೊಂದು ಹಂತದಲ್ಲೂ ನೀವು ನನ್ನ ಜೊತೆ ನಿಲ್ಲಬೇಕು ಅನ್ನೋದು ನನ್ನ ಆಸೆ. ಪ್ರತಿಯೊಂದು ವೀಡಿಯೋದಲ್ಲೂ ನಿಮಗೆ ನನ್ನಿಂದ ಏನು ಹೆಲ್ಪ್ ಆಗುತ್ತೆ, ಈ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಕಲಿಯೋಕ್ಕೆ ಸಿಗುತ್ತಾ ಅನ್ನೋದನ್ನ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ತಿಳಿಸಿಕೊಡೋ ಆಸೆ. ಹಾಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ ವ್ಯೂಸ್ ಕೊಟ್ಟರೆ ಮಾತ್ರ ನಾನು ಅದಕ್ಕೆ ಮುಂದಕ್ಕೆ ಕೈ ಹಾಕೋಕ್ಕೆ ಈಸಿ ಆಗುತ್ತೆ. ಸೊ ಹೆಲ್ಪ್ ಮಾಡಿ. ಅಂದರೆ ನೀವೇನು ರೀಚ್ ಮಾಡಿಸ್ಬೇಕು ಅಂತಲ್ಲ, ಬೇರೆ ಯಾವುದೇ ಉದ್ದೇಶ ಇಲ್ಲ. ಇದು ರೀಚ್ ಆದಷ್ಟು ಕೆಲವು ಹೆಣ್ಣು ಮಕ್ಕಳಿಗೆ ನಾನು ಟಿಪ್ಸ್ ಕೊಡ್ಬೋದು, ಏನು ಮಾಡ್ಬೋದು ಲೈಫಲ್ಲಿ, ಸೋತಾಗ
ಯಾರು ಈ ಜೊತೆಗಿಲ್ದಾಗ ಏನಕ್ಕೆ ಹೆಂಗೆ ನೀನು ಒಂದು ಲೈಫ್ನ ಲೀಡ್ ಮಾಡ್ಬೋದು ಹಂಗಂತೇಳಿ ನನಗೆ ಯಾರು ಕೈ ಕೊಟ್ಟಿದ್ದಾರೆ ನಾನು ಒಂಟಿಯಾಗಿದ್ದೀನಿ ಅಂತ ಅಲ್ಲ. ನಾನು ಆಲ್ರೆಡಿ ಆ ಫೇಸಿಂದ ಹೊರಗೆ ಬಂದಿರೋಳು. ಸೊ ಇದು ನನ್ನ ಗಂಡನ ಸಹಾಯದಿಂದನೇ ಆಗಿರೋದು. ಯಾಕಂದರೆ ಅವರು ಪ್ರತಿಯೊಂದು ನಿರ್ಧಾರದಲ್ಲಿ ನನ್ನ ಜೊತೆ ನಿಂತಿದ್ದಾರೆ ಇವಾಗ. ಸೊ ಹೀಗೆ ಹಾಗಾಗಿ ನಾನು ಒಬ್ಬಳೇ ಅಂತ ಅನಿಸ್ತಾ ಇಲ್ಲ. ಬಟ್ ಆದರೂ ಕೂಡ ಕೆಲವೊಂದು ಕೆಲಸಗಳನ್ನ ನಾವೇ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅವ್ರಿಗೇನು ಗೊತ್ತಿಲ್ಲ ಪಾಪ. ಸೊ ಹಾಗಾಗಿ ಅವ್ರ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅವರು ಅಷ್ಟು ಹೆಲ್ಪ್ ಮಾಡ್ತಾರೆ. ಈಗ ಪ್ರತಿಯೊಂದು ವಿಷಯದಲ್ಲೂ ಹಾಗೆ ಅವರು ನನ್ನ ಜೊತೆ ನಿಂತಿರೋದು. ಸೊ ನನ್ನ ಕಡೆಯಿಂದ ನಿಮಗೆಲ್ಲ ಏನಾದರೂ ಒಂದು ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತ ನಾನು ಅದನ್ನ ಮಾಡ್ತೀನಿ. ಹಾಗೆ ಈ ವಿಡಿಯೋಗೆ ನೀವು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಆ ಥರ ಏನು ನಿಮಗೆ ಇಷ್ಟ ಆಗುವಂಥ ಕಂಟೆಂಟ್ ಅಂತೂ ಏನೂ ಸಿಗೋದಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಈ ಜಸ್ಟ್ ಇನ್ಫಾರ್ಮೇಷನ್ ವಿಡಿಯೋ ಏನಾದ್ರು ಇತ್ತು ಅಂದರೆ ದಯವಿಟ್ಟು ಕ್ಷಮಿಸಿ. ಬಾಯ್.